ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದ ಆಲ್ ಒನ್ ಕನ್ನಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದ ಆಲ್ ಒನ್ ಕನ್ನಡ ಚಾನಲ್ ಎಲ್ಲರೂ ಸುಸ್ವಾಗತ. ಫ್ರೆಂಡ್ಸ್, ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕರ್ನಾಟಕ ಸರ್ಕಾರದ DC ಕಚೇರಿಯಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಸ್ಯಾಲರಿ ಅಮೌಂಟ್ 25,000 ಸ್ಯಾಲರಿ ಇರುತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಹುದ್ದೆಗಳಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ, ಅಪ್ಲೈ ಮಾಡೋದು ಹೇಗೆ ಅಂತ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ಣ ತಗೊಂಡೆ. ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹಾಗೂ CSC ಬಗ್ಗೆ, ಜಾಬ್ ಬಗ್ಗೆ, ಸರ್ಕಾರದ ಮಾಹಿತಿಗಳು ದೊರೆತಿದೆ. ಓಕೆ ಫ್ರೆಂಡ್ಸ್, ಇದರ ವಿಷಯಕ್ಕೂ ನೋಡಿ ಫ್ರೆಂಡ್ಸ್, ಅಲ್ಲಿ ಮಾಹಿತಿ ರೀತಿ ಕೊಟ್ಟಿದ್ದಾರೆ. DCIPS ಯಾದಗಿರಿ ಅಂತ ಕೊಟ್ಟಿದ್ದಾರೆ. ನೇಮಕಾತಿ 2024. ಇಲ್ಲಿ 3 ತಾಂತ್ರಿಕ ಸಹಾಯಕ ಮತ್ತು ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳ ಅರ್ಜಿ ಕೊಟ್ಟಿದ್ದಾರೆ. ಇಲ್ಲಿ ನಾವು DC ಕಚೇರಿ ಯಾದಗಿರಿಯಲ್ಲಿ ಖಾಲಿರುವ ಹುದ್ದೆಗಳ ಅಧಿಸೂಚನೆ ನೋಡಬೇಕಾದ್ರೆ ಸಂಸ್ಥೆ ಇಲಾಖೆ ಹೆಸರು ಬಂದ್ಬಿಟ್ಟು DC ಡೆಪ್ಯೂಟಿ ಕಮಿಷನರ್ ಆಫೀಸ್ ಯಾದಗಿರಿ ಜಿಲ್ಲಾ DC ಕಚೇರಿ ಆಗಿರುತ್ತದೆ. ಇಲ್ಲಿ ಹುದ್ದೆಗಳ ಸಂಖ್ಯೆ ಬಂದು 3 ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ. ಉದ್ಯೋಗ ಸ್ಥಳ ಯಾದಗಿರಿ ಆಗಿರುತ್ತದೆ, ಕರ್ನಾಟಕದ. ಹುದ್ದೆಗಳ ಹೆಸರು ತಾಂತ್ರಿಕ ಸಹಾಯಕ ಮತ್ತು ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಾಗಿವೆ. ಇಲ್ಲಿ ಸ್ಯಾಲರಿ ಬಂದು ಇವರಿಗೆ 23,300ರಿಂದ 25,000ವರೆಗೆ ಸ್ಯಾಲರಿ ಇರುತ್ತೆ ಪ್ರತಿ ತಿಂಗಳು. ಇನ್ನು DCIPS ಯಾದಗಿರಿಯ ಖಾಲಿ ಹುದ್ದೆ ವಿವರಗಳು. ಇಲ್ಲಿ DCIPSನಲ್ಲಿ ಖಾಲಿಯಿರುವ ಹುದ್ದೆಗಳ ವಿವರ ಕೊಟ್ಟಿದ್ದಾರೆ. ಪೋಸ್ಟ್ ಹೆಸರು ಮತ್ತು ಪೋಸ್ಟ್ ಸಂಖ್ಯೆ ಕೊಟ್ಟಿದ್ದಾರೆ. ಎಷ್ಟೆಷ್ಟು ಪೋಸ್ಟ್ ಇವೆ ತಾಂತ್ರಿಕ ಸಹಾಯಕ 1 ಪೋಸ್ಟ್ ಖಾಲಿ ಇರುತ್ತದೆ. ಜಿಲ್ಲಾ ಖಾತೆ ವ್ಯವಸ್ಥಾಪಕರು 1 ಪೋಸ್ಟ್ ಖಾಲಿ ಇರುತ್ತದೆ. ಡಾಟಾ ಎಂಟ್ರಿ ಆಪರೇಟರ್ ಅಥವಾ DO ಹುದ್ದೆಗಳು 1 ಪೋಸ್ಟ್ ಖಾಲಿ ಇರುತ್ತದೆ. ಇಲ್ಲಿ ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಕೊಟ್ಟಿದ್ದಾರೆ. DC ಕಚೇರಿಯ ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ವಯಸ್ಸಿನ ಮಿತಿ ಬಂದ್ಬಿಟ್ಟು DC ಕಚೇರಿ ಆಫೀಸ್ ನಿಯಮಗಳ ಪ್ರಕಾರ, DC ಕಚೇರಿಯಲ್ಲಿ ಇರ್ತಕ್ಕಂಥ ನಿಯಮಗಳ ಪ್ರಕಾರ ಅದು ಶೈಕ್ಷಣಿಕ ಅರ್ಹತೆ ವಯೋಮಿತಿ ಕೊಟ್ಟಿದ್ದಾರೆ. ಇನ್ನು ಅರ್ಜಿ ಶುಲ್ಕ ಮಟ್ಟಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ, ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಆಯ್ಕೆ ಪ್ರಕ್ರಿಯೆ ಬಂದು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತೀನಿ ಕೊಟ್ಟಿದ್ದಾರೆ. ಇನ್ನು DC ಕಚೇರಿಯ ಸಂಬಳ ವಿವರ. ಇಲ್ಲಿ ಸ್ಯಾಲರಿ ಪೋಸ್ಟ್ ವೈಸು ಸ್ಯಾಲರಿ ಬೇರೆ ಬೇರೆ ಆಗಿರುತ್ತದೆ. ಅದು ಹೇಗಿರುತ್ತೆ ಅಂದರೆ ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ 25,000 ಇರುತ್ತೆ. ಜಿಲ್ಲಾ ಖಾತೆ ವ್ಯವಸ್ಥಾಪಕರ ಹುದ್ದೆಗಳಿಗೆ 23,000 ಸ್ಯಾಲರಿ ಇರುತ್ತೆ. ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಅವರು 25,000ರಿಂದ 23,000 ಸ್ಯಾಲರಿಯಿಂದ ಕೊಟ್ಟಿದ್ದಾರೆ. ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಡೇಟ್ ನೋಡಬೇಕಾದ್ರೆ ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ ಈ ರೀತಿಯಾಗಿವೆ. ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಲಾಗುತ್ತದೆ. 20/12/2020ರಿಂದ ಅರ್ಜಿಗಳು ಓಪನ್ ಆಗಿವೆ. ಆಮೇಲೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 3 ಜನವರಿ 2023 ಅರ್ಜಿ ಕ್ಲೋಸ್ ಆಗುತ್ತೆ. ನೀವು ಅಷ್ಟೊಳಗೆ ಅರ್ಜಿಯನ್ನು ಸಲ್ಲಿಸಬೇಕು. ಆ್ಯಕ್ಚುಲಿ ವೆಬ್ಸೈಟು ಮತ್ತು ಅಪ್ಲೈ ಲಿಂಕನ್ನು ವಿಡಿಯೋ ಕಾಲ್ ಕೊಟ್ಟಿದ್ದೀನಿ, ನೇರವಾಗಿ ನೋಡ್ಕೋಬೋದು. ಇವಾಗ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ನೋಡೋಣ. ಇಲ್ಲಿ ಲಿಂಕ್ ಇದೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಇದನ್ನು ಸ್ಕ್ರೀನ್ ವಿಡಿಯೋ ಸೈಡಿಗೆ ಹಾಕಿರ್ತೀನಿ. ಇಲ್ಲಿ ಸೈಡಿಗೆ ಸ್ಕ್ರೀನ್ ಹಾಕಿರ್ತೀನಿ. ನೀವು ಎಲ್ಲಿಂದ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಇದು ಈ ರೀತಿ ಹೋಮ್ ಪೇಜ್ ಇರುತ್ತೆ. ಇಲ್ಲಿ ಹೊರಗುತ್ತಿಗೆ ಅದರ ಮೇಲೆ ಇರ್ತಕ್ಕಂಥ ನೇಮಕಾತಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅರ್ಜಿದಾರರಿಗೆ ಪ್ರಮುಖ ಸೂಚನೆ ಕೊಟ್ಟಿದ್ದಾರೆ, ವಿವರಗಳನ್ನು ಓದಿಸಿಂದ ಕೊಟ್ಟಿದ್ದಾರೆ. ಇಲ್ಲಿ ದಯವಿಟ್ಟು ಕೆಳಗಿನ ದಾಖಲಾತಿ ಸಿದ್ಧಪಡಿಸಿದ ಡಾಕ್ಯುಮೆಂಟ್ ಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಸ್ವಯಂ ದೃಢೀಕೃತ ದಾಖಲಾತಿ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ JPG ಫಾರ್ಮೆಟಲ್ಲಿ, SSLC ಪ್ರಮಾಣ ಪತ್ರ PDF-ನಲ್ಲಿ, ಅಗತ್ಯ ಅರ್ಹತೆ ಎಲ್ಲ ಸೆಮಿಸ್ಟರ್ಗಳ ಮಾರ್ಕ್ಸ್ಗಳು PDF ಇರಬೇಕಂತ ಕೊಟ್ಟಿದ್ದಾರೆ. ಕೆಲಸದ ಅನುಭವ ಸಂಬಂಧಿತ ಕ್ಷೇತ್ರದಲ್ಲಿ ಅದನ್ನು ಕೇಳಿದ್ದಾರೆ. ಆಮೇಲೆ ಸಂಬಂಧಿತ ಸಾಫ್ಟ್ವೇರ್ ಅಥವಾ ಗುಣಮಟ್ಟ ನಿಯಂತ್ರಣ ಪ್ರೋಟೋಕಾಲ್ನಲ್ಲಿ ಪ್ರಮಾಣ ಪತ್ರ ತಾಂತ್ರಿಕ ಸಹಾಯಕರಿಗೆ ಮಾತ್ರ ಕೊಟ್ಟಿದ್ದಾರೆ ಅದನ್ನು. ಆಮೇಲೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ನಲ್ಲಿ ಅನುಭವ ಪ್ರಮಾಣ ಪತ್ರ ಖಾತೆಗಳ ನಿರ್ವಹಣೆ ಕೇಳಿದ್ದಾರೆ ಅದನ್ನು. ಜಿಲ್ಲಾ ಖಾತೆಗಳ ವ್ಯವಸ್ಥಾಪಕರ ಹುದ್ದೆಗಳಿಗೆ PDF ಇರಬೇಕು. ಆಮೇಲೆ ಕಂಪ್ಯೂಟರ್ ಪ್ರಮಾಣ ಪತ್ರದಲ್ಲಿ ಪ್ರಾವೀಣ್ಯತೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇರಬೇಕಂತ ಕೊಟ್ಟಿದ್ದಾರೆ. ಅದು ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಾಗಿರುತ್ತದೆ. ಅದು PDF ಫಾರ್ಮೆಟ್ ಇರಬೇಕಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ಬಂದುಬಿಟ್ರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕ 3 ಜನವರಿ 2023 ಕೊಟ್ಟಿದ್ದಾರೆ. ಇಲ್ಲಿ ಪೋಸ್ಟ್ಗಳು ನೋಡ್ಕೋಬೋದು ನೀವು. ಮೊದಲನೇದಾಗಿ ಅರ್ಜಿ ಸಲ್ಲಿಸುವ ಜಿಲ್ಲೆ ಕೊಟ್ಟಿದ್ದಾರೆ. ಈ ರೀತಿ ಕ್ಲಿಕ್ ಮಾಡಿದಾಗ ಯಾದಗಿರಿ ಅಂತ ಬರುತ್ತೆ. ಆಮೇಲೆ ಅರ್ಜಿ ಸಲ್ಲಿಸುವ ಹುದ್ದೆ ಕೊಟ್ಟಿದ್ದಾರೆ. ಯಾವ ಹುದ್ದೆ ಹತ್ರ ಡಾಟಾ ಎಂಟ್ರಿ ಆಪರೇಟರ್ ತೋರಿದ ಎಕ್ಸಾಂಪಲ್ ಆಗಿ ಇಲ್ಲಿ ಕ್ಲಿಕ್ ಮಾಡಬೇಕು. ಆಮೇಲೆ ಅರ್ಜಿದಾರ ಹೆಸರು, ನಿಮ್ಮ ಹೆಸರು ಏನಿರುತ್ತೆ ನಿಮ್ಮ ಹೆಸರನ್ನು ಟೈಪ್ ಮಾಡಿ. ಇಲ್ಲಿ ಹೆಸರು, ತಂದೆ ಹೆಸರು ಅಥವಾ ಗಂಡನ ಹೆಸರು, ಹುಟ್ಟಿದ ದಿನಾಂಕ, ಪುರುಷ ಮತ್ತು ಮಹಿಳೆ ಅದನ್ನು ಹಾಕಿ. ಆಮೇಲೆ ಮೊಬೈಲ್ ನಂಬರು, ಇಮೇಲ್ ID, ಮೊಬೈಲ್ ನಂಬರ್, ಇಮೇಲ್ ID ಹಾಕಿ. ಆಮೇಲೆ ದಯವಿಟ್ಟು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ನೀವು ಯಾವ ಸ್ಟೇಟ್ ಅಂತ ಕೇಳುತ್ತೆ, ಅದು ಕರ್ನಾಟಕದಿಂದ ಇರುತ್ತೆ, ಕರ್ನಾಟಕದ ಹಾಕಬೇಕಾಗುತ್ತೆ. ಬೇರೆ ಸ್ಟೇಟಲ್ಲಿ ಅಪ್ಲೈ ಮಾಡ್ಬೋದು, ಬೇರೆ ಸ್ಟೇಟ್ ಹಾಕ್ಬೋದು. ಆಮೇಲೆ ಜಿಲ್ಲೆಯನ್ನು ಆಯ್ಕೆ ಮಾಡಿ ಅಂತ ಕೇಳುತ್ತೆ. ಈ ರೀತಿ ಯಾವ ಜಿಲ್ಲೆ ಬರುತ್ತೋ ಆ ಜಿಲ್ಲೆ ಸೆಲೆಕ್ಟ್ ಮಾಡಿ. ಆಮೇಲೆ ಮನೆ ವಿಳಾಸ ಮತ್ತು ಕಾಲನಿ ವಿಳಾಸ, ನಗರ, ಗ್ರಾಮ, ಪಿನ್ ಕೋಡ್ ಎಲ್ಲ ಹಾಕಿ. ಇಲ್ಲಿ ಅಗತ್ಯ ಅರ್ಹತೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಸರಿಯಾಗಿ ನೋಡ್ಕೊಳ್ಳಿ. ದಯವಿಟ್ಟು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಅಗತ್ಯ ಅರ್ಹತೆ ಬ್ಯಾಚುಲರ್ ಪದವಿ ಅಂತ ಕೊಟ್ಟಿದ್ದಾರೆ. ಅಂದರೆ ಡಾಟಾ ಎಂಟ್ರಿ ಆಪರೇಟರ್ಗೆ ಅಪ್ಲೈ ಮಾಡೋರು ಬ್ಯಾಚುಲರ್ ಪದವಿ ಪಾಸ್ ಆದವರು ಅಪ್ಲೈ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ. ಇಲ್ಲಿ ಮಾರ್ಕ್ಸ್ ಅಥವಾ CGP ಅಂತ ಕೇಳ್ತಿದೆ, ಯಾವುದನ್ನು ಟಿಕ್ ಮಾಡಿ. ಆಮೇಲೆ ಅರ್ಹತಾ ಅಂಕಗಳು, ಗರಿಷ್ಠ ಅಂಕಗಳು, ಪಡೆದ ಅಂಕಗಳು, ಅಂಕಗಳ ಶೇಕಡಾವಾರು ಆಟೋಮೆಟಿಕ್ ಬರುತ್ತೆ.
ಆಮೇಲೆ ಇಲ್ಲಿ ಲಾಸ್ಟ್ಗೆ ನೀವು 371 ಪ್ರಮಾಣ ಪತ್ರ ಹೊಂದಿದ್ದರೆ ಕೇಳುತ್ತೆ. ಎಸ್ ಇದ್ದರೆ ಎಸ್ ಹಾಕಿ, ನೀವು ಅಂತ ಹಾಕಿ ನೋವು ತಗೊಂಡಾಗ ಆಮೇಲೆ ನೀವು ಮಾನ್ಯತೆ ಪಡೆದ ಸಂಸ್ಥೆಯಿಂದ ಕಂಪ್ಯೂಟರ್ ಪ್ರಾವೀಣ್ಯತೆ ಹೊಂದಿದ್ದರೆ ಕೇಳುತ್ತೆ. ಅದನ್ನ ಎಸ್ ಅಂತ ಹಾಕಬೇಕು, ಹೌದಂತೂ ಹಾಕಿ. ಆಮೇಲೆ ದಯವಿಟ್ಟು ನೀವು ಕಂಪ್ಯೂಟರ್ ಕೌಶಲ್ಯ ಹೊಂದಿದ್ದರೆ ಕೇಳುತ್ತೆ, ಅದು ಎಸ್ ಅಂತ ಹಾಕಿ. ಇಲ್ಲಿ ಘೋಷಣೆ ಅಂತ ಇರುತ್ತೆ, ಇಲ್ಲಿ ಅಗ್ರಿ ಅಂತ ಟಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ವರ್ಡ್ ಕ್ಯಾಪ್ಚಾ ಇರುತ್ತೆ, ನಂಬರ್ ಕ್ಯಾಪ್ಚನ್ ಈ ಬಾಕ್ಸಲ್ಲಿ ಹಾಕಿ. ಇಲ್ಲಿ ಲಾಸ್ಟಿಗೆ ಕೆಳಗಡೆ ಬಂದರೆ ಸಲ್ಲಿಸು ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಈ ರೀತಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಗೊತ್ತೀನಿ. ದಯವಿಟ್ಟು ಇಷ್ಟ ಆಗಿ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.